ಹಲೋ ಎವ್ರಿವನ್. 8ನೇ ಪ್ರಶ್ನೆಯನ್ನು ನೋಡೋಣ. ಎ 5, ಕೆ ಮತ್ತು ಬಿ 1, 0 ಈ ಬಿಂದುಗಳ ನಡುವಿನ ದೂರವು 5 ಮಾನಗಳಾದರೆ ಕೆ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ದೂರವನ್ನು ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಡಿ ಸಮ x2 ಮೈನಸ್ x1 ವರ್ಗ ಪ್ಲಸ್ y2 ಮೈನಸ್ y1 ವರ್ಗ. ಸೊ ಇಲ್ಲಿ ಡಿ ಬೆಲೆಯನ್ನು ಸಹ ಕೊಟ್ಟಿದ್ದಾರೆ, 5 ಮಾನ ಅನ್ನೋದು ಕೊಟ್ಟಿದ್ದಾರೆ. x2 ಬೆಲೆ 1 ಮೈನಸ್ x1 ಬೆಲೆ 5 ಇದರ ವರ್ಗ, ಹಾಗೆ y2 ಬೆಲೆ 0, y1 ಬೆಲೆ k ಇದರ ವರ್ಗ ಅಂತ ಹೇಳಿದ್ದಾರೆ. ಸೊ 1 ಮೈನಸ್ 5 ಅಂದರೆ -4 ವರ್ಗ ಅಂತ ಆಗತ್ತೆ. ಅದೇ ರೀತಿ ಇದು ಮೈನಸ್ ಕೆ ವರ್ಗ. ಇದೇನಾಗತ್ತೆ, -4 ವರ್ಗ ಅಂತ ಅಂದರೆ 16. -4 ಗುಣಿಸು -4 ವರ್ಗ ಅಂತ ಅಂದರೆ, ಹೌದಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 4 4 16. ಸೊ -4 ವರ್ಗ 16 ಆಗತ್ತೆ. ಅದೇ ರೀತಿಯಲ್ಲಿ ಈ ಕೆ ಸ್ಕ್ವೇರ್ ಇದೇನಾಗತ್ತೆ, ಮೈನಸ್ ಕೆ ಗುಣಿಸು ಮೈನಸ್ ಕೆ ಆಗತ್ತೆ. ಸೊ ಇದನ್ನು ನಾವು ಪ್ಲಸ್ ಕೆ ಸ್ಕ್ವೇರ್ ಅಂತ ಬರೀಬಹುದು. ಇದು 5ಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೆ ಬೆಲೆ ಬೇಕು, ಹಾಗಾಗಿ ನಾವು ಎರಡೂ ಕಡೆ ವರ್ಗವನ್ನ ಮಾಡಿದಾಗ 5ರ ವರ್ಗ ಅಂತ ತಗೊಂಡ್ರೆ ಇಲ್ಲಿ 16 ಪ್ಲಸ್ ಕೆ ಸ್ಕ್ವೇರ್ ಇದರ ವರ್ಗ ಅಂತ ಆಗತ್ತೆ. 5ರ ವರ್ಗ 25 ಸಮ 16. ಇಲ್ಲಿ ವರ್ಗಮೂಲ ಮತ್ತೆ ವರ್ಗವನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ 16 ಪ್ಲಸ್ ಕೆ ಸ್ಕ್ವೇರ್ ಆಗತ್ತೆ. ಇಲ್ಲಿಂದ ನಾವು ಕೆ ಸ್ಕ್ವೇರ್ಗೆ ಬರ್ಕೊಂಡ್ರೆ ಏನಾಗತ್ತೆ, ಇದು 25 ಮೈನಸ್ 16 ಅಂತ ಆಗತ್ತೆ. ಅಂದರೆ ಕೆ ಸ್ಕ್ವೇರ್ ಬೆಲೆ 25ರಲ್ಲಿ 16 ಹೋದ್ರೆ 9 ಉಳಿಯತ್ತೆ. ಕೆ ಸ್ಕ್ವೇರ್ ಬೆಲೆ 9. ನಮ್ಗೀಗ ಕೆ ಬೇಕು ಅಂದ್ರೆ ಎರಡು ಕಡೆಗೆ ವರ್ಗಮೂಲವನ್ನ ನಾವು ತಗೊಂಡ್ರೆ ಈ ವರ್ಗ ಮತ್ತೆ ವರ್ಗಮೂಲ 2 ಹೋಗಿ ನಮ್ಗೆ ಕೆ ಸಿಗತ್ತೆ. 9ರ ವರ್ಗಮೂಲ 9 ಪ್ಲಸ್ ಅಥವಾ ಮೈನಸ್ 3 ಆಗಿರತ್ತೆ. ಹಾಗಾಗಿ ಸರಿಯಾದಂತಹ ಉತ್ತರ ಆಪ್ಷನ್ ಎ.